ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಈ ಕನ್ನಡ ನಾಡಿನ ಅದರಲ್ಲೂ ಚಿಕ್ಕೋಡಿ ಜಿಲ್ಲೆಯ ಮಾಜಿ ಎಂಪಿ ಆಗಿರ್ತಕ್ಕಂಥ ಮತ್ತು ಶಾಶ್ವತ ಮಾಜಿ ಎಂಪಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮೊನ್ನೆ ಡಿಸಿಸಿ ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ರೈತರಿಗೆ ಕೃಷಿ ಸಾಲವನ್ನ ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ, ಲಾಸ್ ಬರ್ತದ ಅಂತ ಹೇಳಿದ್ರು. ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ತಮಗ್ ವಿನಂತಿ ಇರ್ಲಿ, ಅಣ್ಣಾ ಸಾಹೇಬ್ ಅನ್ನೋದ್ರೊಳಗೆ ಅಣ್ಣ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದಂತಕ್ಕಂಥ ಶಬ್ದ ಏನ್ ಮಾತನಾಡಿದ್ರಲ್ಲ, ದಯವಿಟ್ಟು ತಾವೇನೋ ಮತಿಭ್ರಮಣೆಯನ್ನು ಮಾತಾಡ್ರಿ ಅಂತ ನನಗ ಅನ್ನಿಸ್ತದ. ಆ ಮಾತನ್ನು ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರೆ ರೈತರ ಕ್ಷಮೆಯನ್ನ ತಾವು ಕೇಳಬೇಕು. ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕಿರ್ಲಿ, ಇದು ನಿಮ್ಮ ಬೀರೇಶ್ವರ ಬ್ಯಾಂಕ್ ಅಲ್ಲ. ರೈತರು ಕಟ್ಟಿರ್ತಕ್ಕಂಥ ಸರ್ಕಾರದ ಅಧೀನದೊಳಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಇದು, ಬೆಳಗಾವಿ ಜಿಲ್ಲಾ ಬ್ಯಾಂಕ್. ತಾವು ಮನೆಯಿಂದ ಬಿಡುವಾಗ ತಮ್ಮ ಡ್ರೈವರ್ಗೆ ಹೇಳ್ರಿ, ನಾವು ಬೀರೇಶ್ವರ್ ಬ್ಯಾಂಕಿಗೆ ಹೋಗ್ತಾ ಇದ್ದೀವೋ ಅಥವಾ ಡಿಸಿಸಿ ಬ್ಯಾಂಕಿಗೆ ಹೋಗ್ತಾ ಇದ್ವು ಅಂತ ತಿಳ್ಕೊಂಡು ಬಂದ್ ಮಾತಾಡ್ರಿ. ನೆನಪಾಗದೇ ಇದ್ರೆ A4 ಸೈಜ್ ಹಾಳಿ ಒಳಗ್ ಬರ್ಕೊಂಡು ನಾನಿವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ಆ ವಿಷಯ ಮಾತಾಡ್ತೀನಿ ಅಂತ ನೆನಪಿಟ್ಕೊಂಡು ಮಾತಾಡ್ರಿ. ರೈತರ ಬಗ್ಗೆ ಮಾತನಾಡುವಾಗ, ಅನ್ನದಾತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡ್ರಿ. ಆ ವಿಷಯವನ್ನ ಹಿಂತಕೊಂಡು ವಿಷಾದ ವ್ಯಕ್ತಪಡಿಸಿ ರಾಜ್ಯದ ಸಮಸ್ತ ರೈತರ ಕ್ಷಮೆಯನ್ನ ತಾವು ಕೋರ್ಬೇಕು. ಮತ್ತ ರೈತರಿಗೆ ತಾವು ಕೃಷಿ ಸಾಲ ಕೊಟ್ಟಾಗ, ರೈತರಿಗೆ ಕೊಟ್ಟಾಗ ನುಕ್ಸಾನ್ ಆಗ್ತದ, ಲಾಸ್ ಆಗ್ತದ ಅಂತ ಏನ್ ಹೇಳಿದ್ರಲ್ಲ, ತಾವು ದಯವಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ. ಎಷ್ಟು ಸಾಲ ಕೊಟ್ಟಿರ ರೈತರಿಗೆ, ಎಷ್ಟು ಲಾಸ್ ಆಗ್ಯದ ಅಂತ ತಾವು ಹೇಳಿದ್ರ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಿಂದ ಪಟ್ಟಿಯನ್ನ ಮಾಡಿ ಎಷ್ಟು ಲಾಸ್ ಆಗ್ಯದ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂಥ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ರೈತರು ನಾವು ಮಾಡ್ತೀವಿ. ನೀವ್ ಎಷ್ಟು ಸ್ವಾಭಿಮಾನಗಳಿದ್ದೀರಿ, ನಿಮ್ಮಿಂದ ರೈತರಿಗೆ ಏನ್ ಲಾಸ್ ಆಗ್ಯದ ರಾಜ್ಯದ ಜನತೆಗೆ ಗೊತ್ತದ. ತಾವು ಮಾಜಿ ಎಂಪಿಗಳು, ರೈತರಿಗೆ ಲಾಸ್ ಆಗಿಲ್ಲ, ನಿಮ್ಮಿಂದ ನಮಗ್ ಲಾಸ್ ಆಗ್ಯದ. ಅದಕ್ಕಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯಾರ. ಸಾಯಿವರೆಗೆ ತಾವೆಲ್ಲ ಮಾಜಿ ಆಗ್ತಿರ, ಅದೆಲ್ಲ ಜನರಿಗೆ ಗೊತ್ತದ. ರಾಜಕಾರಣ ಮಾಡ್ರಿ, ನಮಗ್ ಅಭ್ಯಂತರ ಇಲ್ಲ. ನೀವು ಕಾಂಗ್ರೆಸ್, JDS, BJPನೋ ಯಾವ್ದೇ ಒಂದು ರಾಜಕಾರಣ ಮಾಡ್ರಿ, ನಮಗ್ ಅಭ್ಯಂತರ ಇಲ್ಲ. ಕೊಡ್ರಿ, ರೈತರ ಬಗ್ಗೆ ಮಾತನಾಡುವಾಗ ಎಚ್ಚರ, ಇಲ್ಲಂದ್ರ ವಿರೋಧ ವ್ಯಕ್ತವಾಗಿ ಬೇರೆ ರೀತಿ ಹೋರಾಟ ಆಗ್ತದ, ಅದನ್ನ ತಂದ್ಕೋಬೇಡ್ರಿ. ರೈತರಿಗೆ ಲಘು ಬಗೆಯಿಂದ ಮೊದಲ ಕ್ಷಮೆಯನ್ನು ಕೇಳ್ರಿ ರಾಜ್ಯದ ಜನತೆಯನ್ನ. ನೀವೆಷ್ಟು ಸ್ವಾಭಿಮಾನಿಗಳದಿರಿ, ನೀವ್ ಹೆಂಗದಿರಿ ರಾಜಕಾರಣ ಇರೋದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯದ. ಆ ಮಾಜಿ ಕಾಯಂ ಇರ್ತದ. ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗ್ಬೇಡ್ರಿ, ನಿಮ್ದೆಲ್ಲ ನಮ್ಗೆ ಗೊತ್ತದ ರಾಜ್ಯದ ಜನತೆಗೆ. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ. ನಿಜವಾಗ್ಲೂ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ. ಇದು ಬೀರೇಶ್ವರ್ ಬ್ಯಾಂಕ್ ಅಲ್ಲ. ನಿಮ್ಮ ಬ್ಯಾಂಕ್ ನುಕ್ಸಾನ್ ಆದ್ರೆ ಡಿಸಿಸಿ ಬ್ಯಾಂಕಿಗೆ ಬಂಗಾರದ ಚಾವಿ ತಂದು ಹಾಕೊಂಡ್ ಲಾಕ್ ಮಾಡ್ಕೊಡ್ರಿ. ರೈತರಿಗೆ ಸಾಲ ಕೊಡ್ಬೇಡ್ರಿ, ಅದನ್ನ ಕೇಳೋ ಹಕ್ಕು ನಮಗಿಲ್ಲ. ನಿಮ್ಮನ್ನ ಒಂದ್ ಅಧಿಕಾರದೊಳಗೆ ಕುಣಿಸಿವಿ, ನೀವು ಅದಕ್ಕೆ ಬಿಟ್ಟಿಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು. ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ, ಪ್ರೆಸ್ ಮೀಟ್ ಅನ್ನ ಮಾಡಿ ಹಿಂತ ಕೊಡ್ರಿ, ವಿಷಾದ ವ್ಯಕ್ತಪಡಿಸ್ರಿ. ನೀವು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ ಮತ್ತೊಂದು ಕೊಡ್ತಿರೋ ಅದ್ರ ಬಗ್ಗೆ ನಮ್ಮದು ಪ್ರಶ್ನೆ ಯಾವಾಗೂ ಬರುದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಎಚ್ಚರಿಕೆ ಕೊಡ್ತದ. ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ, ಎಂಪಿಗಳನ್ನ, MLAಗಳನ್ನ, ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ, ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ. ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನಮಾನದೊಳಗ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸಬೇಕಾಗ್ತದ ರಾಜ್ಯದ ಜನತೆ ಪರವಾಗಿ. ವಿನಂತಿ ಮಾಡ್ಕೊಳ್ತೀನಿ, ಕ್ಷಮೆಯನ್ನ ಕೇಳ್ರಿ, ಹಿಂತ ಕೊಡ್ರಿ. ನಿಮ್ಮ ರಾಜಕಾರಣ ನಿಮ್ಮ ಮನೆಯೊಳಗಿರ್ಲಿ, ನಿಮ್ ಕ್ಷೇತ್ರದೊಳಗಿರ್ಲಿ, ನಿಮ್ ಜಿಲ್ಲೆಯೊಳಗಿರ್ಲಿ. ಈಗ ಮಾಜಿ ಆಗಿದ್ದೀರಿ, ಶಾಶ್ವತ ಮಾಜಿ ಆಗ್ಬೇಡ್ರಿ. ರೈತರ ವಿರೋಧ ಕಟ್ಕೊಳ್ಳಿಕ್ ಹೋಗ್ಬೇಡ್ರಿ. ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ, ರೈತರ ಬ್ಯಾಂಕ್ ಅದು. ರೈತರಿಗಾಗಿ ಸಾಲ ಕೊಡೋ ಸಲುವಾಗಿ ಸರ್ಕಾರ ಇಟ್ಟಿರ್ತಕ್ಕಂಥ ಬ್ಯಾಂಕ್. ನೀವು ಬರೀ ಕೆಲಸಗಾರರು, ಅಧ್ಯಕ್ಷ ಸ್ಥಾನ ಅಂತಕ್ಕಂಥ ಒಂದು ಕೆಲಸ, ಅದನ್ನ ನಿಯತ್ತಿನಿಂದ ಮಾಡ್ರಿ. ನಿಮಗೆ ವಿನಂತಿ ಮಾಡ್ಕೊಳ್ತೀರಿ, ನಮ್ಮ DCC ಬ್ಯಾಂಕ್ ಏನದ ಯಥಾವತ್ತಾಗಿ ಹಂಗ ಇಡ್ರಿ. ನೀವೇನ್ ಬಾಳ್ ಬೆಳೆಸೋದು ಬೇಕಾಗಿಲ್ಲ, ರೈತರ ಬಗ್ಗೆ ಮಾತನಾಡೋದು ಬೇಕಾಗಿಲ್ಲ. ನಿಮ್ಮ ವೈಯಕ್ತಿಕವಾಗಿ ನಾವು ರೈತ ಸಂಘದವ್ರು ಮಾತಾಡಕತ್ತೀವಿ ಅಂದ್ರೆ ತೇಜೋವಧಿ ಆಗ್ತದ, ಅದನ್ನ ನಾವು ಮಾತನಾಡಂಗಿಲ್ಲ. ಅಸಂವಿಧಾನಿಕ ಪದವನ್ನು ಕೂಡ ನಾವು ಬಳಸ್ಕೊಳ್ಳೋದಿಲ್ಲ. ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, ರೈತರ ಕ್ಷಮೆಯನ್ನ ತಾವು ಕೇಳಬೇಕು, ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಪರಿಣಾಮವನ್ನು ಎದುರಿಸಬೇಕಾಗ್ತದ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ.